ಓಕೆ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಚಂದಾಪುರದಿಂದ ಆನೇಕಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ರಿನೋವೇಷನ್ ಆಗ್ತಾಯಿದೆ. ಸೊ ನೀವು ನೋಡ್ಬೋದು, ಆ್ಯಕ್ಚುಲಿ ಇದು ಸಿಂಗಲ್ ವೇ ಇದ್ದಿದ್ದು, ಹಂಗಂದರೆ ಹೋಗೋದಕ್ಕೆ ಒಂದು ವೇ, ಹಂಗಂದ್ರೆ ಒಂದು ಗಾಡಿ ಒಂದು ಬಸ್ಸಷ್ಟು ಹೋಗ್ಬೋದಾಯಿತು, ಒಂದು ಬಸ್ಸಷ್ಟು ಬರ್ಬೋದಾಯಿತು. ಸೊ ಇಲ್ಲಿ ನೋಡಿದ್ರೆ ನೀವು ಸೆಂಟ್ರಲ್ಲಿ ಇವಾಗ ಡಿವೈಡರ್ ಆಗ್ತಾ ಇದ್ದಾರೆ, ಆಮೇಲೆ ಸ್ವಲ್ಪ ರೋಡ್ ಎಕ್ಸ್ಪ್ಯಾಂಡ್ ಮಾಡೋ ಥರ ಕಾಣಿಸ್ತಾ ಇದ್ದಾರೆ. ಸೊ ಈ ರೋಡ್ಗಳು ನೀವು ನೋಡ್ಬೋದು, ಲಾಸ್ಟ್ 5 ಇಯರ್ಸಿಂದ ಈ ಥರನೇ ಇದೆ, ಹಳ್ಳ ಪಳ್ಳ ಗುಂಡಿಗಳೆಲ್ಲ ನೀವು ನೋಡ್ಬೋದು ಹೆಂಗಿದೆ ಗುಂಡಿಗಳಂತ. ಸೊ ಈ ರೋಡು ಚಂದಾಪುರದಿಂದ ಆನೇಕಲ್ಗೆ ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ಇದೆ. ಸೊ 10 ಕಿಲೋಮೀಟರ್ಸೂ ಈ ರೋಡ್ಗಳು ಫುಲ್ ಅಧ್ವಾನ ಆಗಿದೆ. ಸೊ ನೋಡ್ಬೋದು ನೀವು. ಸೊ ಇಲ್ಲಿರೋರು ಅಟ್ಲೀಸ್ಟ್ ಪಾಟ್ ಹೋಲ್ಸು ಮುಚ್ತಾ ಇಲ್ಲ. ಸೊ ಮೋಸ್ಟ್ಲಿ ಇಲ್ಲಿ ಆಲ್ಮೋಸ್ಟು ನಾವು ಈ ರೋಡ್ ಮಧ್ಯದಲ್ಲಿ ಬರೀ ಅಪಾರ್ಟ್ಮೆಂಟ್ಗಳಿದೆ. ಸೊ ಅಪಾರ್ಟ್ಮೆಂಟ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ 90% ಜನಗಳು ಕೆಲಸಕ್ಕಂತ ಬಂದಿರೋರೇ ಜಾಸ್ತಿ ಇರ್ತಾರೆ. ಸೊ ಅವ್ರಿಗೆ ಇಲ್ಲಿ ಯಾರಿಗೆ ಹೇಳಬೇಕು ಯಾರು ಕೇಳಬೇಕಂತ ಅವ್ರಿಗೂ ಗೊತ್ತಿರಲ್ಲ. ಅವರು ಬೆಳಗ್ಗೆ ಎತ್ತಾರೆ, ಅವ್ರ ಕೆಲಸಗಳಿಗೆ ಹೋಗ್ತಾರೆ, ಬರ್ತಾರೆ ಸಾಯಂಕಾಲ. ಪಾಟ್ ಹೋಲ್ಸ್ ಇದೆ ಅಂತ ಅವ್ರು ಏನು ಮಾಡ್ತಾರೆ, ಗಾಡಿಗಳು ಸ್ಲೋ ಮಾಡ್ಕೊತಾರೆ, ಮೆತ್ತಗೆ ಓಡಿಸ್ಕೊತಾರೆ. ಸೊ ಇಲ್ಲಿ ನೋಡ್ಬೋದು ರೋಡ್ಗಳೆಲ್ಲ ಫುಲ್ ಜಾಮ್ ಆಗಿದೆ. ಮೋಸ್ಟ್ಲಿ ಯಾರೋ ಕನ್ನಡ ಪರ ಸಂಘದವರು ಆಟೋಗಳ ಮೇಲೆ ಹಾಕಿ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಕನ್ನಡ ನಮ್ಮ ನಾಡ ದೇವರು ನೋಡ್ಬೋದು ನೀವು. ಫುಲ್ಲು ಆಟೋವರೆಲ್ಲ ಸಂಘಗಳೆಲ್ಲ ಎಷ್ಟು ಚೆನ್ನಾಗಿ ಕನ್ನಡ ರಾಜ್ಯೋತ್ಸವವನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ಓಕೆನಾ. ಸೊ ಇವಾಗ ಆ್ಯಕ್ಚುಲಿ ರ್ಯಾಪಿಡಾಗಿ ಗ್ರೋ ಆಗ್ತಾ ಇರೋದು ರಿಯಲ್ ಎಸ್ಟೇಟಲ್ಲಿ ಅಂದರೆ ನಮ್ಮ ಚಂದಾಪುರದಿಂದ ಆನೇಕಲ್ ರೋಡ್ಗಳು. ಯಾಕಂದರೆ ಇಲ್ಲಿ ಸ್ವಲ್ಪ ಲೈಕ್ ಅಗ್ರಿಕಲ್ಚರ್ ಲ್ಯಾಂಡು, ಇಲ್ಲೊಂದು ಎಲ್ಲೋ ಬೆಲ್ಟ್ ಲ್ಯಾಂಡ್ಸ್ ಎಲ್ಲ ತುಂಬ ಕಡಿಮೆಗೆ ಸಿಗುತ್ತೆ. ಇವಾಗಿರೋ ಬೆಲೆಗಳು ನೋಡಿದ್ರೆ 4 ಕೋಟಿ 5 ಕೋಟಿ ರೂಪಾಯಿಗೆಲ್ಲ ಒಂದೊಂದು ಎಕರೆಗಳು ಸಿಗುತ್ತೆ. ಸೊ ಈ ಡೆವಲಪರ್ಸ್ ಎಲ್ಲ ಇಲ್ಲಿ ಒಂದು 5 ಎಕರೆ 10 ಎಕರೆ 20 ಎಕರೆ ಅಂತ ದೊಡ್ಡ ದೊಡ್ಡ ಪ್ಲಾಟ್ಗಳು ಇಸ್ಕೊಂಡು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ದೊಡ್ಡ ದೊಡ್ಡ ಹೈ ರೈಸ್ ಟವರ್ಸು, ಇಲ್ಲಾಂದರೆ ನಿಮ್ಮ ಅಪಾರ್ಟ್ಮೆಂಟೆಲ್ಲ ಕಟ್ಟಿದ್ದಾರೆ. ಬಟ್ ರೋಡ್ಗಳು ಮಾತ್ರ ಅಷ್ಟು ಡೆವಲಪ್ಮೆಂಟ್ ಆಗಿದ್ರೂ ನಮ್ಮ ಆನೇಕಲ್ಲಲ್ಲಿ ಕೋರ್ಟ್ ಇದೆ, ಬಟ್ ರೋಡ್ಗಳು ಮಾತ್ರ ಈ ಪರಿಸ್ಥಿತಿನೇ ಇದೆ. ನೋಡ್ಬೋದು ನಮ್ಮ ಕ್ಯಾಮ್ರಾನು ಫುಲ್ಲು ಅಷ್ಟು ಹಳ್ಳ ಎಷ್ಟಿದೆ ಅಂದರೆ ಫುಲ್ ಕ್ಯಾಮ್ರಾನು ಸ್ಟೆಬಿಲೈಸೇಷನ್ ಇದ್ರೂ ಅಷ್ಟು ಶೇಕ್ ಆಗ್ತಾಯಿದೆ. ಸೊ ಆ ರೀತಿ ರೋಡ್ಗಳಿದೆ. ಸೊ ಸುಮಾರು ಬಸ್ಸುಗಳು, ಓಲ್ವೋ ಬಸ್ಗಳೆಲ್ಲ ಹಾಕಿದ್ದಾರೆ ಆನೇಕಲ್ಗಳಿಗೆ. ಅಷ್ಟು ಡೆವಲಪ್ಮೆಂಟ್ ಇದ್ರೇನು 5 ವರ್ಷದಿಂದ ಏನು ರೋಡ್ಗಳಲ್ಲಿ ಏನೂ ಚೇಂಜಸ್ ಇಲ್ಲ. ಇಲ್ಲಿ ಮೋಸ್ಟ್ಲಿ ಮತದಾನ ಅವರು ಕಡಿಮೆ ಅಂತನ ಏನಂತ ನಂಗೆ ಗೊತ್ತಿಲ್ಲ. ಹಂಗಂದ್ರೆ ಆನ್ ದ ವೇ ಇಲ್ಲಿ ಏನು ಬರುತ್ತೋ 10 ಕಿಲೋಮೀಟರ್ ಸ್ಟ್ರೆಚ್ಚು ಚಂದಾಪುರ ಟು ಆನೇಕಲ್ಲು, ಈ ಸ್ಟ್ರೆಚ್ಚಲ್ಲಿ ಜನಗಳು ಕಡಿಮೆ ಅಂತನ ಏನಂತ ಗೊತ್ತಿಲ್ಲ. ರೋಡ್ಗಳು 10 ವರ್ಷದಿಂದ ಹೆಂಗಿದೆಯೋ ರೋಡ್ಗಳು ಹಂಗೆ ಇದೆ ಯೋಗ ತನಕನೂ. ಒಂದು ಪಾಟ್ ಹೌಸ್ ಮುಚ್ಚಿಲ್ಲ, ಏನೂ ಇಲ್ಲ, ಇರೋ ಪಾಟ್ ಹೌಲ್ಸ್ ಹಂಗೆ ಇದೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಕಾಲೇಜಸ್ ಬಂತು, ಇಂಡಸ್ಟ್ರಿಯಲ್ ಗ್ರೋತ್ ಆಗ್ತಾ ಇದೆ. ಪಕ್ಕದಲ್ಲಿ TVS ಎಲೆಕ್ಟ್ರಾನಿಕ್ಸ್, ಹಂಗಂದರೆ ಹೊಸೂರಿದೆ. ಲೈಕ್ ಹೊಸೂರಲ್ಲಿ ಮೊನ್ನೆ ನೋಡ್ಬೋದಾಯ್ತು ನೀವು ರೋಡ್ಗಳು ಎಷ್ಟು ಚೆನ್ನಾಗಿತ್ತು, ಹೊಸೂರು ರೋಡ್ಗಳು. ಇಲ್ಲಿ ಯಾಕೆ ಆ ಥರ ರೋಡ್ಗಳು ಇವರು ಮಾಡಲ್ಲ? ಸೊ ಇದನ್ನ ಎಲ್ಲಿ ಹೇಳ್ಬೇಕಂತನೂ ಯಾರು ಹೇಳಲ್ಲ. ಯಾಕಂದರೆ ಎಲೆಕ್ಷನ್ ಬರೋವಾಗ ಅವರು ಹಂಗಂದ್ರೆ ಆನೇಕಲ್ಲಲ್ಲಿ ಊರುಗಳಲ್ಲಿ ಎಲ್ಲಿ ಓಟ್ಗಳಾಗ್ತಾರೋ, ಎಲ್ಲ ಅವ್ರ ಜನಗಳು ಇರ್ತಾರೋ ಅಲ್ಲಿ ಮಾತ್ರ ರೀಟಾರ್ಗಳು ಮಾಡ್ಕೊತಾರೆ. ಬಟ್ ಈ ಲೆಂತು ರೋಡು ಹಂಗೆ ಇದೆ, ಫುಲ್ಲು ರೋಡೆಲ್ಲ ಕಿತ್ತೋಗಿ ರೋಡಲ್ಲಿರೋ ಜಲ್ಲಿಗಳೆಲ್ಲ ಆಚೆ ಕಡೆ ಬಂದಿದೆ. ನೋಡ್ಬೋದು ನೀವು ಹೆಂಗೆ ರೋಡ್ ಮೇಲೆ ಇರೋ ಜಲ್ಲಿಗಳು ಆಚೆ ಕಡೆ ಬಂದಿರೋದು ನೀವು ನೋಡ್ಬೋದಿದೆ. ಸೊ ಈ ಜಲ್ಲಿ ರೋಡ್ಗಳ ಮೇಲೆ ಗಾಡಿಗಳು ಓಡಿಸ್ಬೇಕು. ಸೊ ಇಲ್ಲಿರೋ ಶಾಸಕರು ಈ ರೋಡ್ಗಳ ಮೇಲೆ ಅವ್ರು ಪ್ರಯಾಣ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಮೋಸ್ಟ್ಲಿ ಅವರೆಲ್ಲ SUVಗಳು ಇಟ್ಕೊಂಡಿರ್ತಾರೆ, ಇಲ್ಲಾಂದರೆ ಫಾರ್ಚುನರ್ ವೆಹಿಕಲ್ಸ್ ಇಟ್ಕೊಂಡಿರ್ತಾರೆ. ಸೊ ಆ 18mm ವೀಲ್ಸ್ ಅಲಾಯ್ಸ್ ಇರೋ ವೀಲ್ಸ್ಗಳಿಗೆ ಮೋಸ್ಟ್ಲಿ ಈ ಹಳ್ಳಗಳೆಲ್ಲ ಅವ್ರಿಗೆ ಪಾಪ ಗೊತ್ತಾಗಲ್ವೇನೋ.
ಸೊ ನೀವು ನೋಡ್ಬೋದು ಈ ಅಕ್ಕಪಕ್ಕದಲ್ಲಿ ಡೆವಲಪ್ಮೆಂಟ್ ಎಷ್ಟಾಗ್ತಾಯಿದೆ ಅಂತ. ಬಟ್ ಆಗ್ಲೂ ರೋಡ್ಗಳಿಲ್ಲ. ಸೊ ಈ ಥರ ನೀವು ಆನೇಕಲ್ ತನಕ 10 ಕಿಲೋಮೀಟ್ರ್ ಇದೆ ಇದು ವೇ. 10ಕ್ಕೆ ಚಂದಾಪುರ ಟು ಆನೇಕಲ್ಲು ಈ ಥರನೇ ಇದೆ ರೋಡ್ಸು. ಎಲ್ಲ ರೋಡ್ಗಳು ಬರೀ ಪಾಟ್ ಹೋಲ್ಸು. ಇನ್ನೂ ಮಳೆಗಾಲ ಬಂದರೆ ಇನ್ನೂ ಅಧ್ವಾನ ಹೋಗುತ್ತೆ. ಇವು ರೀಟಾರ್ ಹಾಕಿದ್ರೇನು, ಆ್ಯಕ್ಚುಲಿ ರೀಟಾರ್ಗೆ ಒಂದು ಪ್ರೊಸೀಜರ್ ಇದೆ. ಒಂದು ಏನು ಹಾಕಿದಾರೋ ಅದ್ರ ಮೇಲೆ ಭಾಗದ ಟಾರು ಅದನ್ನ ಸ್ವಲ್ಪ ಕೊರೆದು, ಹಂಗಂದರೆ ಅದನ್ನ ಸ್ವಲ್ಪ, ಇವಾಗ ನಮ್ಮ ಮನೆಗೇನೋ ಪ್ಲಾಸ್ಟಿಂಗ್ ಮಾಡಿಸಿದ್ರೆ ರಫ್ ಸರ್ಫೇಸ್ ಮೇಲೆ ಪ್ಲಾಸ್ಟಿಂಗ್ ಮಾಡ್ತೀವಿ. ಸೊ ಇವರು ಅಷ್ಟೇ ಈ ಸ್ಮೂತ್ ಸರ್ಫೇಸ್ ಮೇಲೆ ರೀಟಾರ್ ಹಾಕಕ್ಕೆ ಹೋಗಿದ್ರೆ ಅದು ವಾಪಸ್ ಬಿಟ್ಕೊಂಬರ್ತಂಗೆ. ಜಲ್ಲಿಗಳು ನೋಡ್ಬೋದು ನೀವು, ಹೆಂಗೆ ಜಲ್ಲಿ ವಾಪಸ್ ಬಂದಿದೆಯೋ ಆ ಥರನೇ ಹೊರಗಡೆ ಬರುತ್ತೆ. ಸೊ ರೀಟಾರ್ ಆಗಬೇಕಂದ್ರೆ ಫಸ್ಟು ಇರೋ ರೋಡ್ನ ಲೈಟಾಗಿ ಕೊರಿಬೇಕು. ಹಂಗಂದರೆ 1 ಇಂಚ್ 2 ಇಂಚು ಮಿಷಿನ್ಸೇ ಬರುತ್ತೆ ಕೊರಿಯೋದು ನೀಟಾಗಿ. ಅದೇನು ಮಾಡುತ್ತೆ ಅಂದರೆ ರಫ್ ಸರ್ಫೇಸ್ ಮಾಡುತ್ತೆ. ಸೊ ರಫ್ ಸರ್ಫೇಸ್ ಮಾಡಿದ್ಮೇಲೆ ನೀವು ಇನ್ನೊಂದು ಸತಿ ಅದ್ರ ಮೇಲೆ 1 ಇಂಚು ನೀವೇನು ಸ್ಟ್ಯಾಂಡರ್ಡಾಗಿ ನೋಡಬೇಕಂದ್ರೆ 2 ಇಂಚ್ ರೋಡ್ ಆಗಬೇಕು ರೀಟಾರ್ ಹಾಕಿದ್ರೆ ಸಣ್ಣ ಜಲ್ಲಿಲಿ. ಬಟ್ ಜನರಲಾಗಿ 1 ಇಂಚ್ ಹಾಕ್ತಾರೆ. ಆಮೇಲೆ ಇಲ್ಲಿರೋ ಇವ್ರೂ ನೋಡಿದ್ದೀವಿ, ವೆರಿಫೈ ಮಾಡಿದ್ವಿ, ಎಲ್ಲ ಕರೆಕ್ಟಾಗಿದೆ ಅಂತ ಅವರು ಸ್ಯಾಂಕ್ಷನ್ ಮಾಡ್ಕೊತಾರೆ ಕಾಸುಗಳನ್ನ. ಸೊ ಇಲ್ಲಿ ನೋಡ್ಬೋದು ನೀವು, ಅಲಯನ್ಸ್ ಯೂನಿವರ್ಸಿಟಿನೂ ಇಲ್ಲೇ ಇದೆ. ಇದು ಅಲಯನ್ಸ್ ಯೂನಿವರ್ಸಿಟಿ ಬಸ್ ಸ್ಟಾಪು. ಇಲ್ಲಿ ನೋಡ್ಬೋದು ನೀವು ಅಲಯನ್ಸ್ ಯೂನಿವರ್ಸಿಟಿ. ಸೊ ಇಷ್ಟು ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳೆಲ್ಲ ಈ ರೋಡ್ಗಳ ಮೇಲೆ ಇದೆ. ಆಗ್ಲೂ ಈ ರೋಡು ತುಂಬ ವರ್ಸ್ಟಾಗಿದೆ. ಏನೋ ಗೊತ್ತಿಲ್ಲ, ಎಷ್ಟು ಸತಿ ಸ್ಯಾಂಕ್ಷನ್ ಆಯ್ತಂತ ರೈಟ್ ಟು ಇನ್ಫಾರ್ಮೇಷನಲ್ಲಿ ಒಂದು ಅರ್ಜಿ ಹಾಕಿ ನೋಡಬೇಕು. ಎಷ್ಟು ಸತಿ ರೋಡ್ಗಳ ಮೇಲೆ ಸ್ಯಾಂಕ್ಷನ್ ಆಗಿದೆ, ಎಷ್ಟು ಸ್ಯಾಂಕ್ಷನ್ ಅಮೌಂಟ್ ಆಗಿದೆ ಅಂತ. ಯಾಕಂದರೆ 10 ವರ್ಷದಿಂದ ಈ ಗುಣಮಟ್ಟದಲ್ಲೇ ಇದೆ ರೋಡು. ಅಟ್ಲೀಸ್ಟ್ ಸ್ಯಾಂಕ್ಷನ್ ಆಗಿರೋ ಅಮೌಂಟ್ 1 ಕೋಟಿ ರೂಪಾಯಿ ಪರ್ ಕಿಲೋಮೀಟ್ರ್ ಫಾರ್ ರೀಟಾರಿಂಗ್ ಅಂತ, ಅದರಲ್ಲಿ 50 ಲಕ್ಷ ಖರ್ಚು ಮಾಡಿದ್ರೇನು ಹೊಸ ರೋಡ್ಗಳ ಥರ ಆಗೋಗುತ್ತೆ. ನಮ್ಮ ಗೌರ್ಮೆಂಟ್ ಅವ್ರೂ ಪಾಲಿಸಿಗಳೂ ಅಷ್ಟು ಸರಿ ಇಲ್ಲ. ಸ್ಟೇಜ್ ಬೈ ಸ್ಟೇಜು ಹಂಗಂದರೆ ಫಾರ್ ಎಕ್ಸಾಂಪಲ್ ಒಂದು 5 ಕಿಲೋಮೀಟ್ರ್ ಅಂದ್ಕೊನಿ, ಒಂದು 10 ಕಿಲೋಮೀಟ್ರಿಗೆ ಆರ್ಡ್ರ್ ಕೊಟ್ಟಿದ್ರು ಇವರು. ಫಸ್ಟು ಹಾಕಪ್ಪ 1 ಕಿಲೋಮೀಟ್ರು, ಆಮೇಲೆ ನಿಮ್ಮದು ಕ್ವಾಲಿಟಿ ನೋಡಿ ಸೆಕೆಂಡು ಎಷ್ಟಾಗುತ್ತೆ ಇನ್ನೊಂದು ಕಿಲೋಮೀಟ್ರಿಗೆ ನಾನು ಅಷ್ಟು ಕಾಸು ಬಿಡುಗಡೆ ಮಾಡ್ತೀನಿ ಸ್ಟೇಜ್ ಬೈ ಸ್ಟೇಜು ಅಂತ ಇದ್ದರೆ ಚೆನ್ನಾಗಿರುತ್ತೆ. ಇವರೇ ಅಂದರೆ ಫುಲ್ ರೋಡ್ ಆಗಿಬಿಡಪ್ಪ, ಆಮೇಲೆ ನಮ್ಮ ಕ್ವಾಲಿಟಿ ಇಂಜಿನಿಯರ್ ಬಂದು ಚೆಕ್ ಮಾಡ್ತಾರೆ ಒಂದೇ ಸತಿ ಎಲ್ಲ ನೀವು ಹಾಕಿರೋದ್ನಲ್ಲ, ಆಮೇಲೆಲ್ಲ ಓಕೆ ಆಗಿದ್ರೆ ಆಮೇಲೆ ಒಂದೇ ಸತಿ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಆವಾಗ 10 ಕಿಲೋಮೀಟ್ರಿಗೆ ರೋಡ್ ಹಾಕೋ 10 ಕೋಟಿ ರೂಪಾಯಿ ಆಯಿತು ಅಪ್ರಾಕ್ಸಿಮೇಟು ಅವ್ನು ಹಾಕಿರೋ ಕೊಟೇಶನ್ ಪ್ರಕಾರ. ಸೊ 10 ಕೋಟಿನ ಒಂದೇ ಸತಿ ರಿಲೀಸ್ ಮಾಡಬೇಕಂದ್ರೆ ಫುಲ್ ಬರ್ಡನ್ ಇದೆ. ನಿಮ್ಗೆ ಈ ಸತಿ ಒಂದು 30% ಕೊಡ್ತೀನಿ, ಮಿಕ್ಕಿರೋದು ಆಮೇಲೆ ನೆಕ್ಸ್ಟ್ ಎಲೆಕ್ಷನ್ ಕೊಡ್ತೀವಿ, ಇಲ್ಲಾಂದ್ರೆ ಎಲೆಕ್ಷನ್ ಟೈಮಲ್ಲಿ ಕೊಡ್ತೀವಪ್ಪ, ಇಲ್ಲಾಂದ್ರೆ ಏನಾದ್ರು ಬಿದ್ದರೆ ಅದರಲ್ಲಿ ಇದನ್ನು ಹಾಕಿ ಕೊಡ್ತೀವಿ ಅಂತ ಏನೋ ಅಡ್ಜಸ್ಟ್ಮೆಂಟ್ಗಳು ಮಾಡ್ಕೊತಾರೆ. ಸೊ ಕಾಂಟ್ರಾಕ್ಟರ್ಗಳು ಇದೆಲ್ಲ ನೋಡಿ ಅವರು 100 ರೂಪಾಯಿ ಕೊಟ್ಟರೆ 20 ರೂಪಾಯಿ ಕೆಲಸ ಮಾಡ್ತಾರೆ ಅವರು. ಸೊ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ನೋಡ್ಬೋದು ಬಸ್ಸಿಂದ ಎಷ್ಟು ದೊಡ್ಡ ಬಸ್ಸು ವೀಲ್ಸೇ ಒಳಗಡೆ ಹೊಟ್ಟೋಗಿದೆ, ಅಷ್ಟು ದೊಡ್ಡ ಅಲ್ಲ. ಆಮೇಲೆ ಇವರು ರೀಟಾರ್ ಹಾಕಿರೋದು ನೋಡ್ಬೋದು, ಒಳಗಡೆ ಇರೋ ಜಲ್ಲಿಗಳೆಲ್ಲ ಆಚೆ ಕಡೆ ಬಂದ್ಬಿಡಿದೆ. ಆ ರೇಂಜಲ್ಲಿ ರೀಟಾರ್ ಹಾಕ್ತಾರೆ. ನೋಡ್ಬೋದು ನೀವು ಹೆಂಗಿದೆ ರೋಡ್ಗಳಂತ. ಆನೇಕಲ್ಗೆ ಹೋಗೋ ರೋಡುಗಳು. ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿರುವ ರಾಮಲಿಂಗಾರೆಡ್ಡಿ ಅವ್ರ ಕ್ಷೇತ್ರ ಇದು. ಸೊ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಅವ್ರ ಕ್ಷೇತ್ರನೇ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅವರು. ಯಾವ ಮೇಂಟೆನೆನ್ಸ್? ಅವ್ರು ಹೇಳಿದ್ರು ಕ್ಲಾಸ್ ಇರುತ್ತೆ ಅವ್ರದ್ದು, ಮಳೆ ಕಾಲದಲ್ಲಿ ಹಾಕಿ 150 mm ಜಾಸ್ತಿ ಮಳೆ ಬಿದ್ದರೆ ಆ್ಯಕ್ಟ್ ಆಫ್ ಗಾಡ್ ಕನ್ಸಿಡರ್ ಮಾಡ್ಕೊತಾರೆ. ಸೊ ಆ್ಯಕ್ಟ್ ಆಫ್ ಗಾಡ್ ಕಡೆ ಹಳ್ಳ ಪಳ್ಳಗಳೇನೋ ಬಿದ್ದರೆ ಅವ್ರದ್ದು ಮೇಂಟೆನೆನ್ಸ್ ಇರುತ್ತೆ ಗೊತ್ತಾ, ನಮ್ಮ ಕಾಂಟ್ರಾಕ್ಟರ್ದು 5 years ಮೇಂಟೆನೆನ್ಸು, ಅದು ಅಪ್ಲಿಕೇಬಲ್ ಆಗಲ್ಲ ಅವ್ರಿಗೆ. ಸೊ ಅದಕ್ಕೇನು ಮಾಡ್ತಾರೆ ಅಂದರೆ ಇವರು ಜಾಸ್ತಿ ಟಾರ್ ಹಾಕೋರು ಕರೆಕ್ಟ್ ಇದ್ರ ಏನು ಟೈಮು ಮಳೆಗಾಲದಲ್ಲೇ ಕರೆಕ್ಟಾಗಿ ಇವ್ರುಗಳು ಟಾರ್ ಹಾಕ್ತಾರೆ.
ಸೊ ಮಳೆಗಾಲದಲ್ಲಿ ಟಾರ್ ಹಾಕಿದ್ಮೇಲೆ ಮಳೆಗಳು ಜಾಸ್ತಿ ಬಿದ್ದು ಅವ್ರು ಹಾಕಿರೋದು ಸೆಕೆಂಡ್ ಕ್ವಾಲಿಟಿನ ಥರ್ಡ್ ಕ್ವಾಲಿಟಿ ಟಾರ್ ಕ್ವಾಲಿಟಿಗೆ ಕರೆಕ್ಟಾಗಿ ಹಳ್ಳ ಬೀಳುತ್ತೆ. ಇವ್ರು ಹಳ್ಳ ಹಳ್ಳ ಮೇಲೆ ಒಂದು PWD ಡಿಪಾರ್ಟ್ಮೆಂಟಿಂದ ಹೋಗಿ ಸರ್ 150 mm ಜಾಸ್ತಿ ಮಳೆ ಬಿದ್ದಿದ್ದ ಮೇಲೆಯಿಂದ ರೋಡ್ಗಳೆಲ್ಲ ಆ್ಯಕ್ಟ್ ಆಫ್ ಗಾಡ್ ಅಂದ್ರ ಕಡೆ ಕಿತ್ತೋಗ್ಬಿಡಿದೆ ಅಂತ ಒಂದು ಸರ್ಟಿಫಿಕೇಷನ್ ಇಸ್ಕೊತಾರೆ. ಸೊ ಒಂದು ಸತಿ ಸರ್ಟಿಫಿಕೇಷನ್ ಇಸ್ಕೊಂಡ್ಬಿಟ್ರೆ ಇವರು ಹಳ್ಳ ಬಿದ್ದಿರೋದಕ್ಕೂ ಕಾಂಟ್ರಾಕ್ಟರ್ಗೆ ಏನೂ ಸಂಬಂಧ ಇರಲ್ಲ. ಆವಾಗ ನೆಕ್ಸ್ಟ್ ಇಯರ್ಗೆ ಇನ್ನೊಂದು ಸತಿ ಪಾಟ್ ಹೌಸ್ ಬಿದ್ದಿದೆ, ಒಂದೊಂದು ಪಾಟ್ ಹೌಸ್ಗೆ 50,000 ಅದು 1,00,000 ರೂಪಾಯಿ ಅಂತ ಹಾಕ್ಕೊಂತ. ಇಲ್ಲಿ ನೋಡ್ಬೋದು ನೀವು ರೀಟಾರ್ ಹಾಕಿದ್ದಾರೆ. ಆಚೆ ಕಡೆ ಮಾತ್ರ ಇಲ್ಲಿ ಮಾತ್ರ 1 ಇಂಚು 2 ಇಂಚ್ ಥರ ಕಾಣಿಸ್ತಾ ಇದೆ. ಬಟ್ ನೀವು ಹೋಗ್ತಾ ಒಳಗಡೆ ಅದೇ ರೀಟಾರ್. ಇವ್ರು ಹಾಕಿರೋ ರೀಟಾರ್ ನೋಡಿದ್ರೆ ಇಲ್ಲೇ ಲೆವೆಲೇ ಇಲ್ಲ ರೋಡ್ಗಳು. ಆಲ್ರೆಡಿ ಗಾಡಿ ಫುಲ್ ಹಿಂಗೆ ಶೇಕಿ ಅಲ್ಲಾಡ್ತಾ ಇದೆ. ಆ ಥರ ಇವರು ರೀಟಾರ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು 1 ಕಿಲೋಮೀಟ್ರಿಗೆ 2 ಕಿಲೋಮೀಟರ್ ಸ್ಟ್ರೆಚ್ಗೆ ಇವರು ರೀಟಾರ್ ಹಾಕಿದ್ದಾರೆ. ಇಲ್ಲಿ ಯಾವ ರೇಂಜಿಗೆ ರೀಟಾರ್ ಹಾಕಿದಾರೋ ಗೊತ್ತಿಲ್ಲ. ಸೊ ಮತ್ತೆ ಬನ್ನಿ, ಆನೇಕಲ್ ಪುರಸಭೆ, ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರವ್ರದ್ದು ಇದು ಊರು. ಸೊ ಅವರೇ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರು. ಸೊ ಇದು ಫಸ್ಟ್ ವೀಕ್ ಆಫ್ ನವಂಬರು ಈ ರೋಡ್ ಹಾಕಿದ್ದಾರೆ. ನೋಡೋಣ ಇದು ಎಷ್ಟೊಂದು 6 ತಿಂಗಳಿಗೆ ಇಲ್ಲಾಂದ್ರೆ ಬರೋ ಎಷ್ಟು ದಿನಾಗೆ ಇದು ರೋಡು ಇರುತ್ತಂತ. ಯಾಕಂದರೆ ಈ ರೋಡ್ಗಳಲ್ಲಿ 90% ಹೆವಿ ಗಾಡಿಗಳು ಓಡಾಡೋಲ್ಲ. ಯಾಕಂದರೆ ಜನರಲ್ ಪಬ್ಲಿಕ್ ಜನಗಳೇ ಓಡಾಡೋದು, ಇಲ್ಲ ಕಾರ್ಗಳು ಇಲ್ಲ ಬಸ್ಗಳೇ ಜಾಸ್ತಿ ಓಡಾಡೋದು. ಲಾರಿಗಳೇನು ಅಷ್ಟು ಓಡಾಡಲ್ಲ, ಹೆವಿ ವೆಹಿಕಲ್ಸ್ ನಮ್ಮ ನೈಸ್ ರೋಡ್ ಆ ಥರ. ಸೊ ಇವತ್ತು ಶನಿವಾರ ನಾವು ಬಂದಿದ್ದೀವಿ. ಬೆಳಗ್ಗೆ 11:30 ಗಂಟೆ ಆಗ್ತಾ ಇದೆ. ನೋಡ್ಬೋದು ಎಲ್ಲ ಕಡೆ ಸ್ವಲ್ಪ ಕನ್ನಡ ರಾಜ್ಯೋತ್ಸವ ಆಟೋ ಸಂಘದವರು ಆಚರಿಸ್ಕೊತಾ ಇದ್ದಾರೆ. ಈ ಏರಿಯಾ ಆಟೋ ಸಂಘದವರು. ಸೊ ಇಲ್ಲೇ ನೋಡ್ಬೋದು ಇವ್ರು ಹಾಕಿರೋ ರೀಟಾರು ಇವಾಗಲೇ ಆಚೆ ಕಡೆ ಬರ್ತಾ ಇದೆ ಜಲ್ಲಿ ಎಲ್ಲ. ಯಾಕಂದರೆ ಇವ್ರ ಕ್ವಾಲಿಟಿ ಆಫ್ ಟಾರ್ಗಳಲ್ಲಿ 3 ಥರ ಬರುತ್ತೆ ಕ್ವಾಲಿಟಿ. ಫಸ್ಟ್ ಕ್ವಾಲಿಟಿ, ಸೆಕೆಂಡು, ಥರ್ಡು. ಫಸ್ಟ್ ಕ್ವಾಲಿಟಿ ಹಾಕಿದ್ರೆ ರೇಟ್ಗಳು ಜಾಸ್ತಿ. ಸೊ ಇವ್ರು ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಯೂಸ್ ಮಾಡ್ಕೊತಾರೆ. ಸೊ ಅದೇನಾಗುತ್ತೆ ಅಂದರೆ ಮಳೆ ನೀರೇನೋ ಬಂದರೆ ಹಿಂಗೆ ಕೆಳಗಡೆ ನೀರು ಹೋಗುತ್ತೆ. ಆಲ್ಮೋಸ್ಟ್ ನಾವು 1.5 ಕಿಲೋಮೀಟ್ರ್ ಮೇಲೆ ಸಂಚರಿಸ್ತೀವಿ ಹೊಸ ರೀಟಾರ್ ಹಾಕಿದ್ಮೇಲೆಯಿಂದ. ನೋಡ್ಬೋದು ಇನ್ನೂ ಎಷ್ಟು ದೂರ ಹಾಕಿದಾರೋ ಈ ರೀಟಾರು ನೀವೇ ನೋಡ್ಬೋದು. ಸೊ ನೀವು ನೋಡ್ಬೋದು ನಮ್ಮ ಸ್ಟೆಬಿಲೈಸೇಷನ್ ಇದ್ದರೆ ನಮ್ಮ ಕ್ಯಾಮ್ರಾ ಇವ್ರು ಹಾಕಿರೋ ರೋಡ್ಗಳಿಗೆ ಎಷ್ಟು ಶೇಕ್ ಇದೆ ಅಂತ ನೀವೇ ನೋಡ್ಬೋದು. ಬ್ಯಾರಿಕೇಡ್ ಹಾಕಿದ್ದಾರೆ ಅಡ್ಡ. ಸೊ ನಾವು ಒನ್ ವೇಲ್ ಹೋಗ್ಬೇಕಾಗತ್ತೆ. ಮೋಸ್ಟ್ಲಿ ಕರೆಕ್ಟಾಗಿ 1.5 ಕಿಲೋಮೀಟ್ರು 2 ಕಿಲೋಮೀಟ್ರಿಗೆ ರೀಟಾರ್ ಹಾಕಿದ್ದಾರೆ. ಅಲ್ಲಿ ಮಿಷಿನ್ಸ್ ಎಲ್ಲ ಇಲ್ಲೇ ಇಟ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಇವರು ಯಾವ ವರ್ಕ್ ಮಾಡಬೇಕಂದ್ರೆ ವೀಕೆಂಡ್ಸಲ್ಲಿ ವರ್ಕ್ ಮಾಡಬೇಕು. ಯಾಕಂದರೆ ಅವಾಗ ಜನಗಳು ಸ್ವಲ್ಪ ರೋಡಲ್ಲಿ ಕಡಿಮೆ ಇರ್ತಾರೆ. ಬಟ್ ಇವ್ರು ಯಾವ ವರ್ಕ್ ಮಾಡ್ತಂದ್ರೆ IT ಕಂಪ್ನಿಯವ್ರು ಇರ್ತಾರೆ. ಮಂಡೇ ಟು ಫ್ರೈಡೇ, ಮಂಡೇ ಟು ಅವರ್ಸಲ್ಲಿ ಡ್ಯೂಟಿ ಅವರ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಇರೋವ್ರಿಗೆಲ್ಲ ತೊಂದರೆ ಮಾಡ್ಕೊಂಡು ಇಲ್ಲಿ ತನಕ ಮಾಡಿದ್ದಾರೆ ರೋಡ್ಗಳು ರೀಟಾರ್. ಇದಾಗದ್ಮೇಲೆ ರೋಡ್ಗಳು ನಮ್ಮ ನಾರ್ಮಲ್ ರೋಡ್ಗಳು ಬಂದ್ಬಿಡ್ತು. ನಾವು ಹಂಗೆ ಚಂದಾಪುರ ತನಕ ಹೋಗೋಣ. ಸೊ ಇನ್ನೊಂದು 5 ನಿಮಿಷ ಆಗ್ಬೋದು ಚಂದಾಪುರ ರೀಚ್ ಆಗೋಕ್ಕೆ. ಸೊ ಅಲ್ಲಿನೂ ತುಂಬ ವರ್ಸ್ಟಾಗಿ ರೋಡ್ಗಳು, ಗೊತ್ತಿಲ್ಲ ನಮಗೆ ಏನು ಅಂತ. ಇನ್ನೊಂದು 1 ವರ್ಷದಲ್ಲಿ ಎಲೆಕ್ಷನು ಬರ್ತಾ ಇದೆ.
ಆ್ಯಕ್ಚುಲಿ ಇಲ್ಲೆಲ್ಲ ಡಬಲ್ ಲೈನ್ ರೋಡ್ಗಳು ಮಾಡ್ಕೊಂಡು ಆ್ಯಕ್ಚುಲಿ ಇರೋದು ಸ್ಯಾಂಕ್ಷನ್ ಪ್ರಕಾರ. ನೋಡ್ಬೋದು ರೇಂಜಿಗೆ ರೋಡ್ಗಳಿದೆ. ಸೊ ಈ ರೋಡ್ಗಳಲ್ಲೇ ಜನಗಳು ಬೆಂಗಳೂರಿಂದ ಡ್ಯೂಟಿ ಮಾಡೋರು ಡೈಲಿ ಅಪ್ ಆ್ಯಂಡ್ ಡೌನ್ ಎಲ್ಲ ಈ ರೋಡಲ್ಲೇ ಮಾಡ್ತಾರೆ. ತುಂಬ ಜನ ಅವ್ರ ಗಾಡಿಗಳಲ್ಲೇ ಯೂಸ್ ಮಾಡಲ್ಲ. ಈ ರೋಡು ಈ ಪರಿಸ್ಥಿತಿ ಇರೋದಕ್ಕೆ ಬಸ್ಗಳಲ್ಲೇ ಹೋಗ್ಬಿಡೋಣಪ್ಪ, ಟೈರ್ಗಳು ಇದಾಗುತ್ತೆ ಅಂತ ಈ ಪರಿಸ್ಥಿತಿ ಇದೆ ರೋಡ್ಗಳು. ಈ ಪರಿಸ್ಥಿತಿ ಇರೋ ರೋಡ್ಗಳಿಗೆ ಇವರು ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅಲ್ಲಿ ನೋಡಿದ್ರೆ ಸಿದ್ದರಾಮಯ್ಯ ಸಾಹೇಬರು ಟನಲ್ ರೋಡ್ ಮಾಡಬೇಕು, ನಾವು ಸಿಲ್ಕ್ ಬೋರ್ಡಿಂದ ಜನಗಳಿಗೆ ಒಂಥರ ಬೈಪಾಸ್ ಥರ ಟನಲಿಂದ ಇಟ್ಕೊಂಡು ಏನು ಹಳ್ಳಗಳು. ಸಿದ್ದರಾಮಯ್ಯ ಅವರು, ಆಮೇಲೆ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗ್ದ DK ಶಿ ಅವರು 18,000 ಕೋಟಿ ಕೊಟ್ಟು ಸ್ಟೇಜ್ 1 ಆಫ್ ದ ಟನಲ್ ಮಾಡಬೇಕಂತೆ. ಅಟ್ಲೀಸ್ಟ್ ಇರೋ ರೋಡ್ಗಳನ್ನಾದರೂ ನೀಟ್ ಮಾಡಿ, ಆಮೇಲೆ ಒಂದು ಬೈಪಾಸ್ ರೋಡ್ ಒಂದು ಲಾಸ್ಟ್ ವೀಡಿಯೋಲಿ ಮಾತಾಡ್ತಾ ಇದ್ದೆ, ಅದು ಎಲ್ಲಿ ಹೋಗುತ್ತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನೀವು ನೆಲಮಂಗಲದಿಂದ ಇಟ್ಕೊಂಡು ಔಟ್ರಿಂಗ್ ಸೆಕೆಂಡ್ ಔಟ್ರಿಂಗ್ ರೋಡ್ ಆಫ್ ಬ್ಯಾಂಗ್ಳೂರ್. ಇವಾಗ ನೀವು ಮೈಸೂರು ಔಟ್ರಿಂಗ್ ಹೆಂಗಿದೆ ಹಂಗೆ ಸೇಮು ಬೆಂಗಳೂರ್ದು ಔಟ್ರಿಂಗ್ ರೋಡ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮ್ಮ ನೆಲಮಂಗಲದಿಂದ ಹಿಡಿದು ಮಾಗಡಿ ರೋಡು, ಆಮೇಲೆ ಅಲ್ಲಿಂದ ನಮ್ಮ ಬನ್ನೇರುಘಟ್ಟ, ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಗೆ ಟಚ್ ಆಗುತ್ತೆ. ನೈಸ್ ಸಂಸ್ಥೆ ಅವ್ರು ಮಾಡಿರೋದು, ನಂದನ್ ನೀಲ್ಕಣಿ ಅವರು ಸಾಹೇಬರು ಮಾಡಿರೋ ಪ್ರೈವೇಟ್ ಔಟ್ರಿಂಗ್ ರೋಡ್ ಅದು. ಸೊ ಆ ಟೈಮಲ್ಲಿ 2005 ಅವರು ಸೆಕೆಂಡು ಫೇಸ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ 7,000 ಕೋಟಿ ಬಜೆಟ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಲೈಕ್ ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಟ್ಟಿದ್ರು, ನಂದನ್ ನೀಲ್ಕಣಿ ಅವರು. ಅದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಎಕ್ಸಿಟ್ ಆಗ್ತಾ ಇದಲ್ವ ನೈಸ್ ರೋಡು. ಸೊ ಎಲೆಕ್ಟ್ರಾನಿಕ್ ಸಿಟಿ ಅಂತ ಎಂಟ್ರಿ ಆಗಿ ಅಲ್ಲಿಂದ ಚಂದಾಪುರಗೆ ಹೋಗಿ, ಸೊ ಚಂದಾಪುರದಿಂದ ಇಟ್ಕೊಂಡು ಸರ್ಜಾಪುರಕ್ಕೆ ಬಂದು, ಸೊ ಸರ್ಜಾಪುರದಿಂದ ವೈಟ್ ಫೀಲ್ಡ್ಗೆ ಹೋಗಿ, ಸೊ ವೈಟ್ ಫೀಲ್ಡಿಂದ ನೀವು ಎಲ್ಲಿ ತೇಲುತ್ತಂತೇಳಿ ಟಿನ್ ಫ್ಯಾಕ್ಟ್ರಿ ಆ ಕಡೆಯಿಂದ ತೇಲಿ ನಮ್ಮ ಹೆಬ್ಬಾಳಿಗೆ ಆಮೇಲೆ ಏರ್ಪೋರ್ಟಿಗೆ ಟಚ್ ಆಗತ್ತರ. ಸೊ ಆ ರೋಡು 2005-2010 ಸ್ಯಾಂಕ್ಷನ್ ಆಗಿತ್ತು. ಎಷ್ಟು? 7,000 ಕೋಟಿಗೆ. ಇವ್ರುಗಳು ರಾಜಕೀಯವರು ಏನಂತ ಗೊತ್ತಿಲ್ಲ, ಆವಾಗಲೇ ಮಾಡಿದರೆ ಇವಾಗ ಬೈಪಾಸ್ ರೋಡೇ ಬೇಕಾಗಿದ್ದಿಲ್ಲ ನಮಗೆ, ಟನಲ್ ರೋಡೇ ಬೇಕಾಗಿದ್ದಿಲ್ಲ. ಯಾರ್ಯಾರು ಎಲೆಕ್ಟ್ರಾನಿಕ್ ಸಿಟಿ ಸಿಲ್ಕ್ ಬೋರ್ಡಿಂದ ಏರ್ತಾರೋ ಆ ಸೆಕೆಂಡ್ ಫೇಸ್ ಆಫ್ ದ ಔಟ್ರಿಂಗ್ ರೋಡು ರೆಡಿ ಆಗಿದ್ರೆ ಆರಾಮಾಗಿ ನಾವು ಬೆಂಗಳೂರನ್ನೇ ಬೈಪಾಸ್ ಮಾಡಿ ಇದಕ್ಕೆ ಸೇರ್ಕೊಂಡು, ಇದು NH44 ಇದಲ್ವ ಹೆಬ್ಬಾಳ ಹತ್ರ, ಅಲ್ಲಿ ಕನೆಕ್ಟಿವಿಟಿ ಆಗಿ ಹೋಗ್ತಾ ಇತ್ತು. ಸೊ ಬೆಂಗಳೂರಲ್ಲಿ ಅರ್ಧ ಟ್ರಾಫಿಕ್ಕು ಯಾರ್ಯಾರು ಬರ್ತಾರೆ ನಮ್ಮ ಚೆನ್ನೈಯಿಂದ ಇಲ್ಲ ಕೊಯಂಬತ್ತೂರು ಕೇರಳದಿಂದ ಯಾರ್ಯಾರು ಬರ್ತಾ ಇದ್ದಾರೋ ನಮ್ಮ ಬೆಂಗಳೂರಿಗೆ ಎಂಟ್ರಿ ಆಗ್ದಿರೇ ಆ ಔಟ್ರಿಂಗ್ ರೋಡ್ ಅವರು ಸೆಕೆಂಡ್ ಫೇಸ್ ಆಫ್ ಪ್ರಾಜೆಕ್ಟು ಏನಿದೆಯೋ ನೈಸ್ ಸಂಸ್ಥೆ ಅವ್ರದ್ದು, ಅದು ಎಕ್ಸಿಕ್ಯೂಟ್ ಆಗಿದೆ 2005-2010. ಇಷ್ಟೊತ್ತಿಗೆ ಎಷ್ಟೋ 50% ಟ್ರಾಫಿಕ್ ಎಲ್ಲ ಬೈಪಾಸ್ ರೋಡಿಂದನೇ ಇವಾಗ ಆಂಧ್ರಾಗೆ ಹೋಗ್ಬೇಕಾಯ್ತು. ಆಂಧ್ರಾಗೋ ಇಲ್ಲ ಹೈದ್ರಾಬಾದೋ ಹೋಗ್ಬೇಕಂದ್ರೆ ನಾವು ಬೆಂಗಳೂರು ಒಳಗಡೆ ಬರೋ ಬದಲು ಈ ಬೈಪಾಸ್ ರೋಡಿಂದನೇ ಹೆಬ್ಬಾಳಿಗೆ ಟಚ್ ಆಗಿ ಹಂಗೆ ಅವರು ಆರಾಮಾಗಿ ಏರ್ಪೋರ್ಟ್ ರೋಡಿಂದ ಆರಾಮಾಗಿ ಹೊಟ್ಟೋಗ್ತಾಯಿದ್ರು ಊರಿಗೆ. ಸೊ ಎಷ್ಟೊಂದು ಜನ ಕೋಲಾರ್ಗೆ ಹೋಗೋರು, ಮುಳ್ಬಾಗಿಲ್ಗೆ ಹೋಗೋರು, ಎಷ್ಟೊಂದು ಜನ